ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಗೆ 5ನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಂತಹ ಜಾನ್ವಿ ಅವರಿಗೆ ಜನರು ಬರೋಬ್ಬರಿ 76% ಓಟುಗಳನ್ನ ಕೊಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಒಂಟಿಯಾಗಿ ಅಂದ್ರೆ ಒಂಟಿ ಸ್ಪರ್ಧಿಯಾಗಿ ಎಂಟ್ರಿ ಆಗುವಂತಹ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಬಿಗ್ ಬಾಸ್ ಮನೆಗೆ ಒಂಟಿಯಾಗಿ ಎಂಟ್ರಿ ಕೊಟ್ಟು ನಂತರ ಕೆಲವರ ಜೊತೆ ಕ್ಲೋಸ್ ಆಗಿದ್ದು ಅವರ ಗೇಮನ್ನ ಅವರದೇ ಆದ ರೀತಿಯಲ್ಲಿ ಆಡ್ತಾ ಇರುವಂತಹ ಜಾನ್ವಿ ಅವರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾನ್ವಿ ಅವರು ಮೂಲತಃ ಸಕಲೇಶಪುರದವರು. ಹಾಗೇನೆ ಇವರು ಹುಟ್ಟಿದ್ದು ಬೆಳೆದಿದ್ದು ಹಾಗೇನೆ ಸ್ಟಡಿ ಮಾಡಿದ್ದು ಕೂಡ ಸಕಲೇಶಪುರದಲ್ಲೇನೆ. ಇವರ ತಂದೆಯ ಹೆಸರು ರಾಜಶೇಖರ್ ಅನ್ನೋದಾಗಿದೆ ಮತ್ತು ಇವರ ತಾಯಿಯ ಹೆಸರು ಭಾನುಮತಿ ಅನ್ನೋದಾಗಿರುವಂತದ್ದು. ಹಾಗೇನೆ ಇವರಿಗೆ ಒಬ್ರು ಬ್ರದರ್ ಕೂಡ ಇದ್ದಾರೆ. ಅವರ ಹೆಸರು ನಿರಂಜನ್ ಅನ್ನೋದಾಗಿದೆ. ಇವರ ಎಜುಕೇಶನ್ ಅಂದ್ರೆ ಜಾನ್ವಿ ಅವರ ಎಜುಕೇಶನ್ ಬಗ್ಗೆ ನೋಡ್ಬೇಕು ಅಂತ ಹೇಳಿದ್ರೆ ಇವರು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ವರೆಗೂ ಕೂಡ ಸೆಂಟ್ ಜೋಸೆಫ್ ಸ್ಕೂಲ್ ಸಕಲೇಶಪುರದಲ್ಲಿ ಸ್ಟಡಿ ಮಾಡ್ತಾರೆ. ಇದಾದ ನಂತರ ಸಕಲೇಶಪುರದಲ್ಲಿರುವಂತಹ ಕಾಲೇಜ್ಗೆ ಜಾಯ್ನ್ ಆಗ್ತಾರೆ ಮತ್ತು ಅಲ್ಲಿ BA ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಳ್ತಾರೆ. ತಮ್ಮ ಎಜುಕೇಶನ್ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೇನೆ ಅವರು ಆಂಕರ್ ಆಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಲವು ವಾಹಿನಿಗಳಲ್ಲಿ ಕೆಲಸ ಮಾಡಿರುವಂತಹ ಇವರು ತಮ್ಮ ಕೆಲಸವನ್ನ ಶುರು ಮಾಡಿದ್ದು ಉದಯ ನ್ಯೂಸ್, TV9, BTV, ನ್ಯೂಸ್ 18 ಕನ್ನಡ ಈ ರೀತಿಯಾಗಿ ಸಾಕಷ್ಟು ವಾಹಿನಿಗಳಲ್ಲಿ ಆಂಕರ್ ಆಗಿ ಕೆಲಸವನ್ನ ಮಾಡಿರುವಂತಹ ಇವರು ನಂತರ ನ್ಯೂಸ್ ಫಸ್ಟ್ ಕನ್ನಡ ಇದರಲ್ಲೂ ಕೂಡ ವರ್ಕ್ ಅನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವರು ವಿಡಿಯೋ ಜಾಕಿ ಆಗಿ ಜೊತೆಗೆ ಹೋಸ್ಟ್ ಆಗಿ ಕೂಡ ಚಂದನ ವಾಹಿನಿಯಲ್ಲಿ ಕೆಲಸವನ್ನ ಮಾಡಿದ್ದು ಬಿಗ್ ಬಾಸ್ ಬರೋಕ್ಕಿಂತ ಮೊದಲು ಕೂಡ ಚಂದನ ವಾಹಿನಿನಲ್ಲೇನೆ ಒಂದು ಕಾರ್ಯಕ್ರಮವನ್ನ ಹೋಸ್ಟ್ ಮಾಡ್ತಾ ಇದ್ರು. ಇನ್ನು ಜಾನ್ವಿ ಅವರು 2021ರಲ್ಲಿ ಫೇಮಸ್ ಕ್ರಿಕೆಟರ್ ಆಗಿರುವಂತಹ ಶ್ರೀಶಾಂತ್ ಅವರ ಇಂಟರ್ವ್ಯೂ ಅನ್ನ ಮಾಡಿದ್ದಾರೆ. ಅದು ಕೂಡ ಕನ್ನಡದಲ್ಲಿ. ಶ್ರೀಶಾಂತ್ ಅವರ ಮೊಟ್ಟ ಮೊದಲ ಕನ್ನಡ ಇಂಟರ್ವ್ಯೂ ಅನ್ನ ಮಾಡಿದ್ದು ಇದೇ ಜಾನ್ವಿ ಅವರು. ಹಾಗೇನೆ ಇವರು ಆಂಕರ್ ಆಗಿ ಕೆಲಸ ಮಾಡೋದರ ಜೊತೆಗೆ ಒಂದು ಫಿಲ್ಮ್ ಅಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ರೂಪೇಶ್ ಶೆಟ್ಟಿ ಹೀರೋ ಆಗಿ ಕಾಣಿಸಿಕೊಂಡಿರುವಂತಹ ಅಧಿಪತ್ರ ಅನ್ನುವಂತಹ ಸಿನಿಮಾದಲ್ಲಿ ಇವರು ಕಾಣಿಸಿಕೊಂಡಿದ್ದು ತಮಿಳಿಗೂ ಕೂಡ ಇವರು ಕಾಲನೆ ಇಟ್ಟಿದ್ದಾರೆ. ಈಗಾಗಲೇ ಯುವಾನ್ ರಾಬಿನ್ ಹುಡ್ ಅನ್ನುವಂತಹ ಸಿನಿಮಾದ ಚಿತ್ರೀಕರಣ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದ್ದು 2026ರಲ್ಲಿ ಈ ಸಿನಿಮಾ ಕೂಡ ತೆರೆ ಮೇಲೆ ಬರಲಿದೆ. ಇದರ ಜೊತೆಗೆ ಇವರು ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದು ಇವರು ಆಂಕರ್ ಆಗಿ ಕಾಣಿಸಿಕೊಂಡಿದ್ದಾಗ ಇವರ ಹೆಸರು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇವರ ಲುಕ್ ತುಂಬಾನೇ ವೈರಲ್ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಇವರು ಯಂಗ್ ಏಜ್ ನವರ ರೀತಿನಲ್ಲಿ ಕಾಣಿಸ್ತಾ ಇದ್ರು. ಬಟ್ ಆ ಸಮಯದಲ್ಲೇ ಇವರಿಗೆ ಮದುವೆಯಾಗಿ ಮಗು ಕೂಡ ಇತ್ತು. ಆದ್ರೂ ಕೂಡ ಇಷ್ಟೊಂದು ಯಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ಸಂತೂರ್ ಮಮ್ಮಿ ಅಂತಾನೆ ಸಖತ್ ವೈರಲ್ ಆಗಿತ್ತು ಆ ಸಮಯದಲ್ಲಿ. ಸೊ ಹೀಗಾಗಿ ಆಂಕರ್ ಆಗಿದ್ದವರಿಗೆ ಒಂದು ರಿಯಾಲಿಟಿ ಶೋ ನಲ್ಲಿ ಅವಕಾಶ ಕೂಡ ಸಿಗುತ್ತೆ. ನನ್ನಮ್ಮ ಸೂಪರ್ ಸ್ಟಾರ್ ಅನ್ನುವಂತಹ ರಿಯಾಲಿಟಿ ಶೋ 2021ರಲ್ಲಿ ಇದು ಪ್ರಸಾರವಾಗಿತ್ತು. ಇದರಲ್ಲಿ ಇವರು ಸೀಸನ್ 1 ನಲ್ಲಿ ಕಾಣಿಸಿಕೊಂಡಿದ್ರು. ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ 1 ನಲ್ಲಿ ಇವರು ಕಾಣಿಸಿಕೊಂಡಿದ್ರು ಇವರ ಮಗನಾಗಿರುವಂತಹ ಗ್ರಂಥ್ ಅವರ ಜೊತೆ. ಹೌದು, ಜಾನ್ವಿ ಅವರಿಗೆ ಈಗಾಗಲೇ ಮದುವೆಯಾಗಿ ಒಬ್ಬ ಮಗ ಕೂಡ ಇದ್ದಾನೆ. ಇವರ ಹಸ್ಬೆಂಡ್ ನ ಹೆಸರು ಕಾರ್ತಿಕ್ ಅನ್ನೋದಾಗಿತ್ತು. ಇವಾಗ ಡಿವೋರ್ಸ್ ಆಗಿದೆ. ಬರೋಬ್ಬರಿ 12 ವರ್ಷಗಳ ಮ್ಯಾರೇಜ್ ಲೈಫ್ ಅನ್ನ ಇವರು ಕಳೆದಿದ್ದಾರೆ ಅಂತಾನೆ ಹೇಳಬಹುದು. ಬಟ್ ಅದಾದ ನಂತರ ಡಿವೋರ್ಸ್ ಆಗತ್ತೆ. ಇವಾಗ ಗ್ರಂಥ್ ತನ್ನ ತಾಯಿ ಆಗಿರುವಂತಹ ಜಾನ್ವಿ ಅವರ ಜೊತೆನಲ್ಲಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಇದೆ. ಇನ್ನು ರಿಯಾಲಿಟಿ ಶೋ ಬಗ್ಗೆ ಮಾತಾಡೋದಾದ್ರೆ ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ 1 2021ರಲ್ಲಿ ಆದ ನಂತರ 2023ರಲ್ಲಿ ಮತ್ತೊಂದು ರಿಯಾಲಿಟಿ ಶೋ ಗಿಚ್ಚಿ ಗಿಲಿಗಿಲಿ ಅನ್ನುವಂತಹ ರಿಯಾಲಿಟಿ ಶೋನಲ್ಲೂ ಕೂಡ ಇವರು ಕಾಣಿಸಿಕೊಳ್ತಾರೆ. 2 ವರ್ಷದ ನಂತರ ಇವಾಗ ಕೋಇನ್ಸಿಡೆನ್ಸ್ ಅನ್ನೋ ರೀತಿನಲ್ಲಿ ಮತ್ತೆ 2 ವರ್ಷದ ನಂತರ ಅಂದ್ರೆ 2025ರಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. 5ನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೂಡ ಕೊಟ್ಟಿದ್ರು. ಇನ್ನು ಜಾನ್ವಿ ಅವರ ಹೈಟ್ ಮತ್ತು ವೇಟ್ ಜೊತೆಗೆ ಇವರ ಡೇಟ್ ಆಫ್ ಬರ್ತ್ ವಯಸ್ಸು ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಎಲ್ಲರೂ ಕೂಡ ಲೈಕ್ ಮಾಡಿ. ಇನ್ನು ಇವರ ಹೈಟ್ ಬಗ್ಗೆ ಮಾತಾಡೋದಾದ್ರೆ 5.25 ಫೀಟ್ ಹೈಟ್ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಮತ್ತು ವೇಟ್ ಅರೌಂಡ್ 54ರಿಂದ 56 kg ಅನ್ನುವಂತಹ ಮಾಹಿತಿ ಇರುವಂತದ್ದು. ಇನ್ನು ಇವರ ಡೇಟ್ ಆಫ್ ಬರ್ತ್ ಅನ್ನ ನೋಡ್ತಾ ಹೋಗೋದಾದ್ರೆ ಇವರು ಜನಿಸಿದ್ದು 21 ಸೆಪ್ಟೆಂಬರ್ 1988 ಅನ್ನುವಂತಹ ಮಾಹಿತಿ ಇದೆ. ಈ ಪ್ರಕಾರವಾಗಿ ನೋಡೋದಾದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ಇವರಿಗೆ 38 ವರ್ಷ ವಯಸ್ಸಾಗುತ್ತೆ. ಸೊ ಇದಿಷ್ಟು ಜಾನ್ವಿ ಅವರ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್. ಬಿಗ್ ಬಾಸ್ ಮನೆಯಲ್ಲಿ ಇವರು ಹೇಗೆ ಗೇಮ್ ಅನ್ನ ಆಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.